ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೇಲಿ ಇವತ್ತು ಫಿಶ್ ಫ್ರೈ ಮಾಡಿದ್ದು. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನು 4 ಥರ ಮಾಡ್ತೀನಿ. ಇದು ಒಂದು ಅದರಲ್ಲಿ. ಇವಾಗ ಮೀನನ್ನ ಒಂದು 7-8 ಸಲನಾದರೂ ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಆಮೇಲೆ ಸ್ವಲ್ಪ ಗಲೀಜಿರುತ್ತೆ ಒಳಗೆಲ್ಲ. ಹಾಗಾಗಿ ನೀಟಾಗಿ ಉಪ್ಪು ಹಾಕ್ಕೊಂಡು ತೊಳಿಬೇಕು. ಮೀನು ಮಾಡುವಾಗಲಿ ತಿನ್ನುವಾಗಲಿ ತುಂಬಾ ತಾಳ್ಮೆ ಬೇಕು. ಏಕೆಂದರೆ ಅದು ತೊಳೆಯೋದೇ ತುಂಬ ಟೈಮ್ ತೊಗೊಳುತ್ತೆ. ಅದಾದಮೇಲೆ ತಿನ್ನುವಾಗಂತೂ ಅಷ್ಟೇ ತುಂಬಾ ಟೈಮ್ ತೊಗೊಳುತ್ತೆ. ಅದು ಒಂಚೂರು ಮುಳ್ಳೇನಾದರೂ ಬಾಯೊಳಗೆ ಹೋದರೆ ಎಷ್ಟು ನೋವಾಗುತ್ತೆ ಅಂತ. ಅದು ತೊಳೆಯುವಾಗ್ಲೂ ಅಷ್ಟೇ, ಕೈಗೇನಾದ್ರು ಒಂಚೂರು ಟಚ್ ಆಗಿಬಿಟ್ರೆ ಎಷ್ಟು ನೋವಾಗುತ್ತಲ್ವ. ಓಕೆ, ಇವಾಗ ನೀಟಾಗಿ ತೊಳೆದು ನೀರು ಸೋರಾಕೋಕೆ ಇಟ್ಕೊಂಡಿದ್ದೀವಿ. ಫ್ರೈ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಅರಿಶಿನ 1 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಪುಡಿ ಉಪ್ಪು ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸಿಕಾಯಿ ಪೌಡ್ರು 1.5 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ರಸ 1 ನಿಂಬೆ ತೊಗೊಂಡಿದ್ದೀನಿ. 1 ಮೊಟ್ಟೆ ತೊಗೊಂಡಿದ್ದೀನಿ ಮಸಾಲ ಕಲಿಸ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ತೋರಿಸಿದ್ದೆಲ್ಲ ಫುಲ್ ಹಾಕ್ಕೊಳ್ಳೋಣ. ಇನ್ನು ಮೀನಿನಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಇ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೆ ಇದು ಸಂಜೀವಿನಿ ಇದ್ದಂಗೆ. ಮೀನುಗಳಲ್ಲಿ 25,000 ಜಾತಿ ಮೀನು ಇರುತ್ತೆ. ಮೀನು ತಿನ್ನೋದ್ರಿಂದ ನಮ್ಮ ಮೆದುಳು ಶಾರ್ಪ್ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಂತೂ ಅವ್ರಿಗೆ ಕೊಟ್ಟರೆ ಇನ್ನೂ ತುಂಬ ಶಾರ್ಪ್ ಇರ್ತಾರೆ ಅವರು. ಮೀನಿನ ಎಣ್ಣೆ ಚರ್ಮ ಕಚ್ಚೋದ್ರಿಂದ ಚರ್ಮದ ಸುಕ್ಕುಗಳು ಕಡಿಮೆ ಆಗುತ್ತೆ. ಇನ್ನು ಇದರಲ್ಲಿರೋ ಪ್ರೋಟೀನು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ನೆನಪಿನ ಸಾಮರ್ಥ್ಯ ಹೆಚ್ಚು ಮಾಡುತ್ತೆ. ಮೀನು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ಅದ್ಭುತ ಲಾಭ ಇದೆ. ವಾರಕ್ಕೊಂದು ಸಲನಾದರೂ ಮೀನು ಮಕ್ಕಳಿಗೂ ತಿನ್ನಿಸ್ಬೇಕು, ನಾವು ತಿನ್ನಬೇಕು. ತುಂಬ ಆರೋಗ್ಯ ಇದರಲ್ಲಿ. ನೋಡಿ, ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಫಸ್ಟು ಸ್ಪೂನಲ್ಲೋ ಇಲ್ಲ ಕೈಯಲ್ಲೋ ನಿಮ್ಗೆ ಯಾವ್ದಾರ ಅನುಕೂಲ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೊಟ್ಟೆ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಫಸ್ಟೇ ಹಾಕ್ಕೊಂಡ್ರೆ ಏನಾಗುತ್ತೆ, ಹೆಂಗೆ ಹಾಕಿರ್ತೀವಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಬಿಡದೇ ಇರೋ ಥರ. ನಿಮಗೆ ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಿ ಮಾಡ್ಕೊತೀನಿ, ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಮಾಡ್ಕೊಳ್ಳಿ. ಇನ್ನು ಮೀನು ತಿನ್ನೋದ್ರಿಂದ ಇದರಲ್ಲಿರೋ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಮ್ಮು ಇರೋದ್ರಿಂದ BP ಮತ್ತು ಶುಗರ್ನ ಕಂಟ್ರೋಲ್ ಮಾಡುತ್ತೆ. BP ಮತ್ತು ಶುಗರ್ ಇರೋರು ಮೀನು ತಿನ್ನಿ, ತುಂಬಾ ಒಳ್ಳೆಯದು. ಇನ್ನು ಮಕ್ಕಳಿಗಂತೂ ಇದನ್ನು ತಿನ್ನಿಸುವಾಗಂತೂ ತುಂಬಾ ಕೇರ್ಫುಲ್ಲಾಗಿರಬೇಕು. ಅವರಿಗೆ ತಿನ್ನೋಕೆ ಕೊಡಬಾರ್ದು, ನಾವು ತಿನ್ನಿಸ್ಬೇಕು. ಇನ್ನು ನೋಡಿ, ಆಗಿದೆ ಅದು ಮಸಾಲ. ಎಲ್ಲದಕ್ಕೂ ನೀಟಾಗಿ ಹಾಕಿ ಇಡಬೇಕು. ಒಳಗೆ ಹೊರಗೆ ಎಲ್ಲನೂ ಹಾಕಬೇಕು. ಸುಮ್ಮನೆ ಮೇಲೆ ಹಾಕಿ ಒಳಗೆ ಬಿಟ್ಟರೆ ಮಸಾಲೆ ಹಿಡಿಯಲ್ಲ, ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಇದನ್ನು ನಾನು ಫುಲ್ಲು ಮುಚ್ಚಳ ಮುಚ್ಚಿ ಎಷ್ಟು 2 ಅವರ್ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ 1/2 ಅವರ್ ನೆನೆಸ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ಮಧ್ಯಾಹ್ನ ಮಾಡೋದು, ಬೆಳಗ್ಗೆ ಹಾಕಿ ಎಲ್ಲ ಮಾಡಿ ಇಡ್ತಾಯಿದ್ದೀವಿ. ಮಧ್ಯಾಹ್ನದಷ್ಟೊಳಗೆ 2 ಅವರ್ ಆಗುತ್ತೆ. ಹಾಗಾಗಿ ನಿಮಗೆ ಟೈಮ್ ಇಲ್ಲ ಅನ್ನೋರು 1/2 ಅವರ್ ಓಕೆ. ಈಚೆನಾದರೂ ಇಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ. ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದು ಬಿಸಿಯಾಗಿದೆ, ಅದು ಮೀನು ಹಾಕ್ಕೋತಾ ಇದ್ದೀವಿ. ಇದರಲ್ಲಿ 2 ಮೀನು ಅಷ್ಟೇ ಹಾಕ್ಕೊಳ್ಳೋಕ್ಕಾಗೋದು, ಹಾಕಿದ್ದೀವಿ. ಇವಾಗ ಮುಚ್ಚೋಣ. ಲೋ ಫ್ಲೇಮಲ್ಲೇ ಬೇಯಿಸೋಣ. ಇದು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಇದಾಗ್ಬಿಡುತ್ತೆ, ಅದು ರೋಸ್ಟ್ ಆಗಿಬಿಡುತ್ತೆ. ಓಕೆ, ಇವಾಗ ಆಗಿದೆ. ಈ ಕಡೆ ಹಾಕೋಣ. ಈ ಕಡೆನೂ ಹಾಕಿದ್ದಾಗಿದೆ. ಸ್ವಲ್ಪ ಮುಚ್ಚೋಣ, ಇನ್ನೂ ಸ್ವಲ್ಪ ಬೇಯಲಿ ಅದು. ಹಾಗಾಗಿ ಇವಾಗ ಈ ಕಡೆ ಹಾಕೋಣ. ಅದು ಹಾಕುವಾಗ ಹುಷಾರು, ಸ್ವಲ್ಪ ಎಣ್ಣೆ ಆರಿಬಿಡುತ್ತೆ. ಹಾಗಾಗಿ ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮಗೆ ಗೊತ್ತಿರಲಿಲ್ವಾ, ಇವಾಗ ಹಿಂಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳೋರು, ಅದು ಮುಳ್ಳೇನಾದರೂ ಮಿಸ್ಸಾಗಿ ಗಂಟ್ಲಿಗೆ ಹೋಗ್ಬಿಟ್ರೆ ಆಪ್ರೇಷನ್ ಮಾಡೋರು ಅಂತ. ಆಗೊಂದು ಟೈಮ್ ನಾವು ಚಿಕ್ಕ ಮಕ್ಳಿಗೆ ಗೊತ್ತಿಲ್ಲ, ಭಯ ಪಡ್ಕೊಂಡು ತಿನ್ನೋದೇ ಬಿಟ್ಬಿಟ್ಟಿದ್ವಿ. ಅದಾದಮೇಲೆ ದೊಡ್ಡವರಾದ್ಮೇಲೆ ಗೊತ್ತಾಯಿತು ಏನು ಅಂತ. ಆವಾಗಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇವಾಗ ಆಗಿದೆ ಚೆನ್ನಾಗಿ. 2 ಸೈಡೂ ಚೆನ್ನಾಗಿ ಬೆಂದಿದೆ. ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.